ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಅವರು ಡೆಸ್ಪರೇಟ್ ಆಗಿದ್ದಾರೆ. ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರು ನಿನ್ನೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಚುನಾವಣಾ ರ್ಯಾಲಿಗಳನ್ನು ಅಡ್ರೆಸ್ ಮಾಡ್ತಾ ಅವರ ಭಾಷಣದಲ್ಲಿ ಕರ್ನಾಟಕವನ್ನು ಬಳಸಿದ್ದಾರೆ, ಹೆಸರನ್ನು ಆಂಧ್ರನೂ ಸಹ ಬಳಸಿದ್ದಾರೆ. ಅವರು ಇವತ್ತು ಏನು ಒಂದು ದೇಶದ ಆಸ್ತಿಯ ಸರ್ವೆ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಮಾತನಾಡ್ತಾ ಏನು ಹೇಳಿದ್ದಾರೆ, ಕಾಂಗ್ರೆಸ್ ಕಿ ಲೂಟ್ जिंदगी के साथ भी जिंदगी के बाद भी ಜೀವನ ಲೈಫ್ ಟೈಮಲ್ಲಿ ನಂತರ ಸಾವನ್ನ ಅಪ್ಪದ ಮೇಲೂ ಸಹ ಅವರು ಗಳಿಸಿರುವಂಥ ಆಸ್ತಿಯನ್ನು ಅವ್ರು ಏನು ಹೇಳ್ತಾರೆ, ವೆಲ್ತ್, ಪರ್ಸನಲ್ ವೆಲ್ತ್, ಪ್ರಾಪರ್ಟಿ, ಹೌಸಸ್, ಶಾಪ್ಸ್ ಅಂಡ್ ಲ್ಯಾಂಡ್ ಎಕ್ಸೆಟ್ರಾ ಇವೆಲ್ಲವನ್ನೂ ಸಹ ಕಾಂಗ್ರೆಸ್ನವರು ಇದನ್ನು ಸರ್ವೆ ಮಾಡಿಸಿ ಇದನ್ನು ರಿಲಿಜಿಯಸ್ ಯಾರು ಮೈನಾರಿಟೀಸ್ ಇದ್ದಾರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಮತ್ತು OBC ಇವರ ರಿಸರ್ವೇಷನ್ ಸಹ ಕಡಿಮೆ ಮಾಡಿ 15% ರಿಸರ್ವೇಷನ್ ಅನ್ನು ಮುಸಲ್ಮಾನರಿಗೆ ಕೊಡುವ ಉದ್ದೇಶ ಕಾಂಗ್ರೆಸ್ಗೆ ಇದೆ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗೆ ವಿರುದ್ಧವಾಗಿರುವಂಥದ್ದು, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರುವಂಥದ್ದು ಅಂತ ಹೇಳಿ ಭಾಷಣ ಮಾಡ್ತಾ ಅವರು ಏನು ಹೇಳಿದ್ದಾರೆ, ಮತ್ತೆ ಇದಕ್ಕೆ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಅನ್ನು ಕ್ರಿಯೇಟ್ ಮಾಡಿಕೊಳ್ತಕ್ಕಂಥ ದೃಷ್ಟಿಯಿಂದ ಕಾಂಗ್ರೆಸ್ನವರು ಈಗ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಪಾರ್ಟಿಯ ಪರವಾಗಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇವೆ, ಇತಿಹಾಸದಲ್ಲಿ ಹಿಂದೆ ಆಗಲಿ ಇವತ್ತಾಗಲಿ ಮುಂದೆ ಆಗಲಿ ನಮ್ಮ ಪಾರ್ಟಿ ಎಂದೂ ಸಹ ಧರ್ಮದ ಆಧಾರದ ಮೇಲೆ, ರಿಲಿಜಿಯನ್ ಆಧಾರದ ಮೇಲೆ ರಿಸರ್ವೇಷನ್ ಕೊಡತಕ್ಕಂಥ ಯೋಚನೆನೂ ಮಾಡಿಲ್ಲ, ಯೋಚನೆನೂ ಮಾಡೋದಿಲ್ಲ. ಆ ರೀತಿ ಕೊಡುವ ಪ್ರಶ್ನೆನೂ ಉದ್ಭವ ಆಗುತ್ತೆ. ನಾವಿವತ್ತೇನು ಸಂವಿಧಾನದ ಆರ್ಟಿಕಲ್ 340, 341 ಅಂಡ್ 342, 340 OBC, 341 ಶೆಡ್ಯೂಲ್ ಕಾಸ್ಟ್, 342 ಶೆಡ್ಯೂಲ್ ಟ್ರೈಬ್ಸ್. ಅದನ್ನು ಅಲಾಂಗ್ ವಿತ್ ಆರ್ಟಿಕಲ್ 16 ಮೋರ್ ಪರ್ಟಿಕ್ಯುಲರ್ಲಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇದರ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ಅನ್ನು ಕೊಡುವಂಥ ಶೆಡ್ಯೂಲ್ ಕಾಸ್ಟ್ಗಿರಲಿ, ಶೆಡ್ಯೂಲ್ ಟ್ರೈಬ್ಸ್ಗಿರಲಿ, ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಇರಲಿ, ಅಥವಾ ಯಾವುದೇ ವರ್ಗದ ಜನರಿಗೆ ಕೊಡುವಂಥದ್ದನ್ನು ಮಾಡಿದ್ದೇವೆ ಹೊರತು ಸಂವಿಧಾನದ ವಿರುದ್ಧ ಅಥವಾ ಅಂಬೇಡ್ಕರ್ ಅವರ ಆಶಯಗಳ ವಿರುದ್ಧ ಆ ರೀತಿ ಮಾಡಿಲ್ಲ. ಮತ್ತು ಯಾರ ಆಸ್ತಿಯನ್ನು ಸರ್ವೆ ಮಾಡುವಂಥದ್ದಕ್ಕೂ ನಾವು ಮ್ಯಾನಿಫೆಸ್ಟೋದಲ್ಲೂ ಪ್ರಯತ್ನ ಮಾಡಿಲ್ಲ ಅಥವಾ ಹೇಳಿಕೆಗಳು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿನಾಕಾರಣ ಇವತ್ತು ಹತಾಶರಾಗಿರುವಂಥ ಪ್ರಧಾನಮಂತ್ರಿಗಳು ಈ ರೀತಿ ಮಾತನಾಡಿ ನೆಲದ ಕಾನೂನು ರೀತಿಯ, ಮೋರ್ ಪರ್ಟಿಕ್ಯುಲರ್ಲಿ ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ 171C, 171E, 171F, 171G, ಹಾಗೆ 153A, ಆಮೇಲೆ 295A ಆಫ್ ದ ಇಂಡಿಯನ್ ಪೀನಲ್ ಕೋಡ್, ಮತ್ತೆ ಹಾಗೆ ಸೆಕ್ಷನ್ 125 ಆಫ್ ದ RP ಆಕ್ಟ್ 1951 ಮತ್ತು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟಿನ ವೈಲೇಷನ್ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಇವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡ್ಕೋಬೇಕು, ಪ್ರಾಸಿಕ್ಯೂಟ್ ಮಾಡಬೇಕು, ಕ್ರಮ ಜರುಗಿಸಬೇಕು. ಇದರ ಜೊತೆಗೆ ಈ ರೀತಿ ಸಮಾಜವನ್ನು ಒಡೆದಾಡ್ತಕ್ಕಂಥ ಮತ್ತು ಸಮಾಜದಲ್ಲಿ ಯಾವ ಕಾನೂನಿನ ವಿರುದ್ಧವಾಗಿ
ಜಾತಿ, ಧರ್ಮ, ದೇವರ ಹೆಸರು ಇವನ್ನ ಬಳಸಬಾರದು ಅಂತ ಇದ್ರು ಸಹ ಪದೇ ಪದೇ ಬಳಸ್ತಾ ಇರುವಂತ ದೃಷ್ಟಿಯಿಂದ ಇವರನ್ನ ಎಲೆಕ್ಷನ್ ಕ್ಯಾಂಪೇನ್ ಇಂದ ರಿಸ್ಟ್ರೈನ್ ಮಾಡಬೇಕು. ಎಲೆಕ್ಷನ್ ಕ್ಯಾಂಪೇನ್ಗೆ ಇವರು ಬರದೇ ಇರುವಂತ ರೀತಿಯಲ್ಲಿ ಚುನಾವಣಾ ಆಯೋಗ ಕ್ರಮ ಜರುಗಿಸಬೇಕು ಅಂತೇಳಿ ಚುನಾವಣಾ ಆಯೋಗವನ್ನ ಸಿಇಒ ಮುಖಾಂತರ ನಾವು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿದ್ದೇವೆ. ಸಿಇಒ ಅವರು ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ, ಕೂಡಲೇ ಇದನ್ನ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ರೆಫರ್ ಮಾಡುತ್ತೇನೆ, ಅವರು ಕ್ರಮ ಜರುಗಿಸುವಂತ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಈ ಕಂಪ್ಲೇಂಟು 1ನೇ ಕಂಪ್ಲೇಂಟು. 2ನೇ ಕಂಪ್ಲೇಂಟು ಮಾನ್ಯ ರಾಜನಾಥ್ ಸಿಂಗ್ ಅವರು. ಸೊ ಹೂ ಇಸ್ ನನ್ ಅದರ್ ದನ್ ಎ ಡಿಫೆನ್ಸ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಿನ್ನೆ ಅವರು ವಿಶಾಖಪಟ್ಟಣಂ ಅಲ್ಲಿ ಅವರ NDA ಕೂಟದ ಎಲೆಕ್ಷನ್ ರ್ಯಾಲಿಯನ್ನ ಏನು ಅವರು ಅಡ್ರೆಸ್ ಮಾಡಬೇಕಾದ್ರೆ ಅವರು ಏನು ಹೇಳಿದ್ದಾರೆ, ಕಾಂಗ್ರೆಸ್ ವಾಂಟ್ಸ್ ರಿಲಿಜನ್ ಬೇಸ್ಡ್ ಕೋಟಾ ಇನ್ ಮಿಲಿಟರಿ. ಅರೆ ಮಿಲಿಟರಿ ಯಾರು ಸಹ ಇದರ ಬಗ್ಗೆ ಇಷ್ಟು ಕೀಳು ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು, ಈಗ ದೇಶದ ಡಿಫೆನ್ಸ್ ಮಿನಿಸ್ಟ್ರು. ಅರೆ ಎಲ್ಲಾದರೂ ಸಹ ಆರ್ಮಿನಲ್ಲಿ ಇವರಿಗೆ ದೇಶ ರಕ್ಷಣೆ ಮಾಡುವಂಥದ್ರಲ್ಲಿ ಇವರಿಗೆ ದಮ್ ಇಲ್ಲ, ತಾಕತ್ತಿಲ್ಲ. ಚೈನಾ ಬಾರ್ಡರ್ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಇವನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಅಷ್ಟೇ ಅಲ್ಲ, ಅವರು ಏನ್ ಮಾಡಿದ್ದಾರೆ ಅವರ ಭಾಷಣದಲ್ಲಿ, ಕ್ಲವರ್ಲಿ ಕಾಂಗ್ರೆಸ್ನವರು ಕ್ಲವರ್ಲಿ ಟ್ರೈ ಟು ಬ್ರಿಂಗ್ ಇನ್ ಮುಸ್ಲಿಂ ರಿಸರ್ವೇಶನ್ ಇನ್ ದ ಮಿಲಿಟರಿ. ಮ್ಯಾನಿಫೆಸ್ಟೋದಲ್ಲಿ ನಾವು ಕ್ಲೆವರ್ಲಿ ಪ್ರಯತ್ನ ಮಾಡಿದ್ದೀವಿ, ಮ್ಯಾನಿಫೆಸ್ಟೋದಲ್ಲಿ ಎಲ್ಲೂ ಸಹ ಅದಿಲ್ಲ. ಆಮೇಲೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಂಗನಾಥ್ ಮಿಶ್ರಾ, ಜಸ್ಟಿಸ್ ರಂಗನಾಥ್ ಮಿಶ್ರಾ ಕಮಿಷನ್ ಮತ್ತು ಸಾಚಾರ್ ಕಮಿಷನ್ ಅನ್ನ ಪ್ರಸ್ತಾಪ ಮಾಡಿ ಅದರ ಮೂಲಕ ನಾವು ವರದಿಯನ್ನ ಪಡೆದು ಅವರಿಗೆ ರಿಸರ್ವೇಶನ್ ಅನ್ನ ಮುಸಲ್ಮಾನರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ದೀವಿ ಅಂತೇಳಿ. ಇನ್ಫ್ಯಾಕ್ಟ್ ಇವರು ಓದಿದ್ದಾರೋ ಗೊತ್ತಿಲ್ಲ ನನಗೆ. ಸಾಚಾರ್ ಕಮಿಷನ್ ಕಮಿಟಿ ಆಗಲಿ ಅಥವಾ ಜಸ್ಟಿಸ್ ರಂಗನಾಥ್ ಮಿಶ್ರಾ ಕಮಿಟಿ ಆಗಲಿ, ಒಂದು ವರ್ಗದ, ಅದರಲ್ಲೂ ವಿಶೇಷವಾಗಿ ಹೇಗೆ ದೇಶದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಆಗಿರೋ ಹಾಗೆ, ಮಂಡಲ್ ವರದಿ ಆದ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರುವಂತ ಹಾಗೆ ರಾಜ್ಯದಲ್ಲಿ ಆವನೂರು ಕಮಿಷನ್ನು, ಚಿನ್ನಪ್ಪರೆಡ್ಡಿ ಕಮಿಷನ್ ಆಗಿರೋ ಹಾಗೆ, ಸೊ ಮೈನಾರಿಟೀಸ್ನ ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ವಿದ್ಯಮಾನಗಳನ್ನ ಚರ್ಚೆ ಮಾಹಿತಿಗಳನ್ನ ಸಂಗ್ರಹಿಸ್ತಕ್ಕಂಥ ಮತ್ತು ಅವರ ಬದುಕನ್ನು ಒಂದಿಷ್ಟು ಹಸನು ಮಾಡತಕ್ಕಂಥ ಅದಕ್ಕೆ ಮಾಡಿರ್ತಕ್ಕಂಥದ್ದನ್ನು ಬಿಟ್ಟರೆ ಎಲ್ಲೂ ಸಹ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಾಗಲಿ ಅಥವಾ ಎಲ್ಲೂ ಸಹ ವಿಚಾರದಲ್ಲಿ ರಿಸರ್ವೇಶನ್ ಕೊಡುವಂಥದ್ದು ಪ್ರಸ್ತಾಪ ಮಾಡಿಲ್ಲ. ಆದರೆ ಈ ಮಹಾನ್ ಭಾವರು ಓಟಿಗೋಸ್ಕರ ಜಸ್ಟಿಸ್ ರಂಗನಾಥ್ ಮಿಶ್ರಾ ಕಮಿಷನ್ ಅನ್ನ ರೆಫರ್ ಮಾಡ್ತಾರೆ, ಸಾಚಾರ್ ಕಮಿಟಿಯನ್ನ ರೆಫರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, 2004ರಿಂದ 2005ರವರೆಗೆ, 2014ರವರೆಗೆ, 2004ರಿಂದ 2014ರವರೆಗೆ ಏನು 10 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ 5 ಸಾರಿ ಮೈನಾರಿಟೀಸ್ಗೆ, ಅದರಲ್ಲೂ ಮುಸಲ್ಮಾನರಿಗೆ ಕಾಂಗ್ರೆಸ್ ಗವರ್ಮೆಂಟ್ ಮೇಡ್ 5 attempts ಟು ಇಂಟ್ರೊಡ್ಯೂಸ್ ಮುಸ್ಲಿಂ ರಿಸರ್ವೇಶನ್, ಬಟ್ ದ ಸುಪ್ರೀಂ ಕೋರ್ಟ್ ಪ್ರಿವೆಂಟೆಡ್ ಫ್ರಮ್ ಡೂಯಿಂಗ್ ಇಟ್ ಅಂತ ಹೇಳಿ ಹೇಳ್ತಾರೆ. ಎಂತ ಸುಳ್ಳ್ರಿ! ಬೀಯಿಂಗ್ ಎ ಡಿಫೆನ್ಸ್ ಮಿನಿಸ್ಟರ್ ಈ ರೀತಿಯ ಸುಳ್ಳಿನ ತಲೆ ಮೇಲೆ ಹೊಡೆಯುವಂತ ರೀತಿಯಲ್ಲಿ ಹೇಳ್ತಾರೆ. ಯಾವುದಾದ್ರೂ ಎಲ್ಲಾದರೂ ಮಾಡಿದ್ರೆ, ಯಾವುದಾದ್ರೂ ಜಿಒ ಮಾಡಿದ್ರೆ, ಯಾವುದಾದ್ರೂ ಆದೇಶ ಮಾಡಿದ್ರೆ, ಯಾವುದಾದ್ರೂ ಬಿಲ್ ಪಾಸ್ ಮಾಡಿದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ ಅಂತಂದ್ರೆ ಶಬಾಷ್ ಕಣೆ, ಏನೋ ಒಂದಿಷ್ಟು ಹೇಳಿದ್ದೀರಿ ಅಂತ. ಇದನ್ನ ಏನು ಸಹ ಮಾಡಿಲ್ಲ. ಇದನ್ನು ಏನೂ ಸಹ ಮಾಡದೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಮಾಜದಲ್ಲಿ ಒಡೆದಾಡ್ತಕ್ಕಂಥ ಮತ್ತೆ ಭಾರತದ ಅತ್ಯಂತ ಇಡೀ ವಿಶ್ವದಲ್ಲೇ ತನ್ನದೇ ಆಗಿರುವಂತಹ ಪರಂಪರೆ, ಶೌರ್ಯತ್ವವನ್ನು ಉಳಿಸಿಕೊಂಡಿರ್ತಕ್ಕಂಥ ಆರ್ಮಿಯಲ್ಲಿ ಒಂದು ರೀತಿಯ ಈ ರೀತಿಯ ಹೇಳಿಕೆಗಳು ಕೊಡೋದ್ರ ಮೂಲಕ ಅವರ ಸ್ಥೈರ್ಯವನ್ನು ಅಡಗಿಸುವಂತ ಪ್ರವೃತ್ತಿ ಏನು ತೋರ್ತಾ ಇದ್ದಾರೆ. ಐ ಥಿಂಕ್ ಇವರು ಡಿಫೆನ್ಸ್ ಮಿನಿಸ್ಟರ್ ಆಗೋದಕ್ಕೆ ನಾಲಾಯಕ ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಏನಾದರೂ ಒಂದು ಅಯೋಟ ಅಷ್ಟು ಇನ್ಫಾರ್ಮೇಶನ್ ಆದ್ರೆ ಇರಬೇಕಲ್ವಾ?
ಸಮಾಜವನ್ನು ಒಡೆದಾಳ್ತಕ್ಕಂಥ ಕೇವಲ ಓಟಿಗೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಅಗೇನ್ ಸೆಕ್ಷನ್ 153A ಹಾಗೆ ಸೆಕ್ಷನ್ 153A ಹಾಗೆ 171C 171E 171F 171G 295A ಆಫ್ ದ ಇಂಡಿಯನ್ ಪೀನಲ್ ಕೋಡ್ ಪ್ರಕಾರ ಅಪರಾಧವನ್ನು ಎಸಗಿದ್ದಾರೆ. ಹಾಗೆ ಸೆಕ್ಷನ್ 125 ಆಫ್ ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಪ್ರಕಾರ ಹಾಗೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟಿನ ಪ್ರಕಾರ ಅಪರಾಧವನ್ನು ಎಸಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಚುನಾವಣಾ ಆಯೋಗ ಇದರ ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಂಡು ಕ್ರಿಮಿನಲ್ ಕೇಸನ್ನು ರಿಜಿಸ್ಟರ್ ಮಾಡಿ ಡಿಫೆನ್ಸ್ ಮಿನಿಸ್ಟರ್ ಮೇಲೆ ಅವರನ್ನ ಮತ್ತು ಇದಕ್ಕೆ ಕಾರಣರಾಗಿರುವಂತವರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಪ್ರಾಸಿಕ್ಯೂಟ್ ಮಾಡಬೇಕು. ಅಷ್ಟೇ ಅಲ್ಲ, ಈ ರೀತಿಯ ಬೇಸ್ಲೆಸ್ ಈ ರೀತಿಯ ಸುಳ್ಳು ಹೇಳಿಕೆಗಳು ಮಾಡೋದ್ರ ಮೂಲಕ ದೇಶದ ಜನರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಸೈನಿಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಮಿಸ್ಟರ್ ರಾಜನಾಥ್ ಸಿಂಗ್ ಅವರನ್ನ ಈ ಚುನಾವಣಾ ಕ್ಯಾಂಪೇನ್ ಇಂದ ಮಾಡುವಂತದ್ರಿಂದ ರಿಸ್ಟ್ರೈನ್ ಮಾಡಬೇಕು, ಅವ್ರನ್ನ ತಡಿಬೇಕು ಅಂತೇಳಿ ಚುನಾವಣಾ ಆಯೋಗವನ್ನ ವಿನಂತಿ ಮಾಡಿದ್ದೇವೆ. ಸೊ ನಮ್ಮ ರಾಜ್ಯದ ಸಿಇಒ ಅವರು 2 ಕಂಪ್ಲೇಂಟ್ಸ್ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಅವರನ್ನ ಕ್ರಮ ಜರುಗಿಸೋದಕ್ಕೆ ನಾವು ಶಿಫಾರಸನ್ನು ಕೇಂದ್ರಕ್ಕೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.